ಸುವರ್ಣ ನದಿ ತಟದಲ್ಲಿರುವಂತಹ ಶಿಮ್ರಶಿ ಸಿದ್ಧಿವಿನಾಯಕ ದೇವಸ್ಥಾನ. ಹೌದು. ಇಲ್ಲಿ ಇವತ್ತಂತೂ ಒಂದು ಪುಣ್ಯ ಸ್ನಾನಕ್ಕೆ ಬರ್ತಾರೆ. ಜೊತೆಗೆ ಒಂದು ಹೊಸತಾದಂತ ಒಂದು ಸೋಪಾನ ಕೂಡ ಒಂದು ಸ್ವಾಮೀಜಿಗಳ ಕೈಯಲ್ಲಿ ಒಂದು ಲೋಕಾರ್ಪಣೆಗೊಳ್ಳಿಕ್ಕಿದೆ. ಸರ್, ಎಲ್ಲದರ ಹಿನ್ನೆಲೆಯನ್ನ ಹೇಳಬೇಕು. ಇದು ಒಂದು ವಾದಿರಾಜರ ತೀರ್ಥ ಪ್ರಬಂಧದಲ್ಲಿ ಈ ಸ್ಥಾನಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ಒಂದು ಸ್ನಾನ ಮಾಡಿದ್ರೆ ತಮ್ಮ ಪಾಪಕರ್ಮ ಹೋಗ್ತದೆ ಅಂತೇಳಿ ತುಂಬಾ ಜನ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಪಾಪಕರ್ಮಗಳನ್ನೆಲ್ಲ ತೆಗೆದುಕೊಳ್ಳಬೇಕು ಅಂತೇಳಿ ಎಲ್ಲಾ ಜನರಿಗೂ ಆಸೆ ಇದೆ. ಇದಕ್ಕೆ ವಿಶ್ವಲ್ಭ ತೀರ್ಥರು ತುಂಬಾ ಪ್ರಾಶಸ್ತ್ಯ ಕೊಟ್ಟು ಇಲ್ಲಿ ಇದನ್ನು ಒಂದು ಒಳ್ಳೆ ಸ್ಥಾನವನ್ನಾಗಿ ಮಾಡಬೇಕು ಅಂತ ಅವರದ್ದೊಂದು ತುಂಬಾ ಆಸೆ ಇದೆ. ಆದ ಕಾರಣ ಇದನ್ನು ಅವರು ಈಗ ಪ್ರಥಮ ಬಾರಿ ಇದನ್ನು ಚಂದ ಮಾಡಿ ಈ ಪ್ರೋಗ್ರಾಮ್ ಅನ್ನು ಎಲ್ಲ ಸ್ವಾಮೀಜಿಯವರೊಂದಿಗೆ ಪೂಜ್ಯ ಸ್ವಾಮೀಜಿಯವರೊಂದಿಗೆ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಇದ್ದಾರೆ. ಸರ್, ಈ ದೇವಸ್ಥಾನದ ಟ್ರಸ್ಟಿಗಳಾಗಿ ಅಜಿತ್ ಪೈಗಳು. ಸರ್, ಈ ದೇವಸ್ಥಾನ ಶಿಮ್ರ ದೇವಸ್ಥಾನ ಅದರ ಒಂದು ಇತಿಹಾಸ, ಹಿನ್ನೆಲೆ ಎಲ್ಲವನ್ನು ಒಂಚೂರು ಹೇಳ್ಬೇಕು ಸರ್. ಆ್ಯಕ್ಚುಲಿ ನನಗೆ ಮತ್ತು ಟೆಂಪಲ್ಗೆ ಏನೂ ಇದ್ದಿಲ್ಲ, ಯಾವುದು ಕನೆಕ್ಷನೇ ಇಲ್ಲ. ನಾ ಈ ಜಾಗ ತಗೊಂಡಾಗ ನನಗೆ ಯಾವಾಗಲೂ ಎಂಡ್ ಪಾಯಿಂಟ್ ಮಣಿಪಾಲಕ್ಕೆ ಬರೋದು. ಇಲ್ಲಿ ನೋಡಿದ್ಕೊಳ್ಳಿ, ಇಲ್ಲಿ ಒಂದು ಜಾಗ ತಗೊಳ್ಬೇಕಂತ. ಆಗ ಒಬ್ಬರು ಅಕಸ್ಮಾತ್ ಒಂದು ಪಾಟೀಲ್ ಅಂದೊಬ್ಬರು ನಂತರ ಬಂದರು, ಇಲ್ಲಿ ಒಂದು 2 ಎಕರೆ ಜಾಗ ಉಂಟು, ನೀವು ತಗೊಳ್ತೀರಾ? ನೋಡುವಾಗ ಎಲ್ಲಿಯೂ ರೋಡ್ ಇಲ್ಲ, ಇದಿಲ್ಲ, ಎಂಥದ್ದು ಇಲ್ಲ. ಆದರೆ ಈ ಪ್ಲೇಸ್ ನೋಡಿ ನಂಗೆ ಖುಷಿ ಆಯಿತು. ಕೂಡಲೇ ನಾನು ತಗೊಂಡು ಬಿಟ್ಟೆ. ರೋಡ್ ಇಲ್ಲ ಎಂತ ಇಲ್ಲ. ಅದಕ್ಕೆ ಸರಿಯಾಗಿ ಒಂದು ಅಷ್ಟಮಂಗಲ ಪ್ರಶ್ನೆ ಇತ್ತು. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಪೆರಂಪಳ್ಳಿ 2 ಗಣಪತಿ. ಸೊ ಅಲ್ಲಿ ಅವರ ಅಷ್ಟಮಂಗಳದಲ್ಲಿ ಅದು ಬಂತು. ಎಂತಂದರೆ ಇದು ಮೂಲ ಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಒಂದು ಶಿಮ್ರ ಅಂತ ಪ್ಲೇಸ್ ಉಂಟು, ಅಲ್ಲಿ ಉಂಟದು. ಅದು 3-4 ದಿವಸ ಅಷ್ಟಮಂಗಳ ಪ್ರಶ್ನೆ ಇತ್ತು. ನನಗೆ ಪಳ್ಳಿ ಶ್ರೀನಿವಾಸ ಹೆಗ್ಡೆ ಅವ್ರು ನನಗೆ ಗೊತ್ತಾಯ್ತು. ಅವರು ಕೂಡಲೇ ಫೋನ್ ಮಾಡಿ ಹೇಳಿದ್ದು, ಇಲ್ಲಿ ಬರಬೇಕು ನೀವು. ಸೊ ಅಲ್ಲಿ ಬಂದಾಗ ಇದೆಲ್ಲ ಡಿಸ್ಕಷನ್ ಆಗ್ತಾಯಿತ್ತು. ನೀವು ಜಾಗ ಕೊಡಬೇಕು, ಇಷ್ಟು ಒಳ್ಳೆ ಜಾಗ, ಎಷ್ಟಂತ ಇದು ಮಾಡಿ, ಅದು ಮೂಲ ಸ್ಥಾನ ಹೋಗ್ಬೇಕಾದ್ರೆ ಜಾಗ ಬೇಕಲ್ಲ. ಸೊ ಆಯ್ತಂತ ಇದು ಮಾಡಿ ಮುಂದುವರಿಸಿದ್ವಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಸೊ ಅದರ ನಂತರ ಅದು ರೋಡ್ ಫಾರ್ಮೇಷನ್ಗೆ ಯಾರ್ಯಾರದ ಜಾಗದಲ್ಲಿ ಪಾಸಾಗಿ ಹೋಗ್ತದೆ. ಅದು ಮಾಡಲಿಕ್ಕೆ ನಮಗೆ 1 ವರ್ಷ ಉಂಟು. ಅದೆಲ್ಲ ರೋಟ್ರಿ, ಲಯನ್ಸ್ ಅವರೆಲ್ಲ ಆ್ಯಕ್ಟಿವಿಟಿ ಇಲ್ಲಿ ಮಾಡಿಸಿ ಅಲ್ಲಿಂದ ಹಾಗೆ ಒಂದು ಚೌಕಟ್ಟು ಮಾಡಿ ಒಂದು ರೋಡ್ ಇಲ್ಲಿ ಮುಟ್ಟುವಾಗೆ ಮಾಡಿದ್ದೀವಿ. ಅದರ ನಂತರ ರಮೇಶ್ ರಾಯರ ಕಾರ್ಬಾರ್. ಸರ್, ಇಲ್ಲಿ ಈಗ ಹೊಸ ಸೋಪಾನ ಒಂದು ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಹೀಗೆ ಮುಂದಿನ ಯೋಜನೆಗಳು ಏನೆಲ್ಲ ಇಲ್ಲಿ ನಡೀಲಿಕ್ಕಿದೆ? ನನ್ನ ತಲೆ ತುಂಬ ಯೋಜನೆಗಳುಂಟು. ಅದೆಲ್ಲ ಸಾಕಾರ ಆಗಬೇಕು. ಆ ಗಣಪತಿ ಮಾಡಿಸ್ಕೊಳ್ತಾರೆ ಅಂತ ಭರವಸೆ ನನಗಿದೆ. ಇಲ್ಲಿ ಮಳೆಗಾಲದಲ್ಲಿ ಬಾಗಿನ ಸಮರ್ಪಣೆ, ಉತ್ಸವ ಕಾಲದಲ್ಲಿ ರಥೋತ್ಸವ, ತೆಪ್ಪೋತ್ಸವ, ಇಲ್ಲಿ ಬಂದು ಕ್ಷೇತ್ರ ವಿಧಿ ಮಾಡುವವರಿಗೆ ಅನ್ನದಾನದ ಒಂದು ನಿಧಿ ಸ್ಥಾಪನೆ, ಹಾಗೆ ತುಂಬ ಯೋಜನೆಗಳು. ಒಂದೊಂದು ಬಂದವರಿಗೆ ಅನ್ನದಾನ ಮಾಡುವಾಗ ಅಲ್ಲಿ ಊಟಕ್ಕೆ ಕ್ಷೇತ್ರ ವಿಧಿ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡಬೇಕು. ಕಟ್ಟ ಕಡೆಗೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಲೇಸರ್ ಶೋ ಮಾಡುವಂಥದ್ದು ಒಂದು ನಮ್ಮ ಒಂದು ಉಂಟು. ಅದೆಲ್ಲ ಸಾಕಾರ ಆದರೆ ಇದು ಒಳ್ಳೆ ಟೂರಿಸ್ಟ್ ಸೆಂಟರು, ಪಿಲ್ಗ್ರಿಮ್ ಸೆಂಟರು ಎಲ್ಲ ಆಗುವಂಥ ಒಂದು ಭರವಸೆ ನನಗಿದೆ. ಆ ಗಣಪತಿ ಮಾಡಿಸ್ಕೊಳ್ಳಲಿಕ್ಕೆ ಒಟ್ಟಾರೆ ತುಂಬ ಭರವಸೆ ಇದೆ ಸರ್. ಇದಕ್ಕೆ ಈಗ ಸೋದೆ ಶ್ರೀಗಳ ಒಂದು ವಿಶೇಷವಾದಂತಹ ಆಶೀರ್ವಾದ, ಅನುಗ್ರಹ, ಅದರ ಬಗ್ಗೆ ಹೇಳಬೇಕು. ಇದು ನಮಗೆ ಏಕೆ ಗೊತ್ತಿಲ್ಲ. ಸೋದೆ ಸ್ವಾಮಿ ಅಜಿತ್ ಪೈ ಅವರು 25 ವರ್ಷ ಅವರ ತಪಸ್ಸು, ಅವರ ಖರ್ಚಿನಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಅದು ಮಾಡ್ಕೊಂಡು ಬಂದಿದ್ದಾರೆ. ಅವರ ತಪಸ್ಸು ಮತ್ತು ನಂದು ಏನಿಲ್ಲ, ಅವರು ಮಾಡ್ಕೊಂಡು ಬಂದದ್ದು. ಕಡೆಗೆ ನಮ್ಗೆ ಏನಾಯಿತು, ನಮಗೂ ಏಜ್ ಆಯಿತು, ಅವ್ರಿಗೂ ಏಜ್ ಆಯಿತು. ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ನನಗೂ ಹೆಚ್ಚು ಸರಿ ಇಲ್ಲ. ಅದನ್ನು ಒಂದು ಒಳ್ಳೆ ಕೈಗೆ ಕೊಡಬೇಕು ಅಂತ ಸೋದೆ ವಾದಿರಾಜ ಸ್ವಾಮಿಗಳು ಇದನ್ನು ವರ್ಣನೆ ಮಾಡಿದ್ದಾರೆ. ಸೋದೆ ವಾದಿರಾಜ ಮಠಕ್ಕೆ ಕೊಡಬೇಕಂತ ಒಂದು ಪ್ರೇರಣೆ ಆಯಿತು, ಇಬ್ಬರಿಗೂ ಪ್ರೇರಣೆ ಆಯಿತು. ಹಾಗಾಗಿ ನಾವಿಬ್ಬರು ಸೇರಿ ಅದನ್ನು ನಿರ್ಧಾರ ಮಾಡಿ ಒಳ್ಳೆ ಕೈಗೆ ಅಂತೇಳಿ ಸೋದೆ ವಾದಿರಾಜ ಮಠಕ್ಕೆ ಕೊಟ್ಟಿದ್ದೇವೆ. ಅವರು ಬಂದ ನಂತರ, ಅವರ ಕೈಗೆ ಬಂದ ನಂತರ ಇದು ಅಭಿವೃದ್ಧಿ ಭಾಳ ಜೋರಾಗಿ ನಡೀತಾ ಇದೆ, ಭಾಳ ವೇಗದಲ್ಲಿ ನಡೀತಾ ಇದೆ. ಇನ್ನು ಮುಂದೆಯೂ ವೇಗದಲ್ಲಿ ಪಡೆದುಕೊಳ್ತದೆ ನನಗೆ ಆಲೋಚನೆ. ಇಲ್ಲಿ ರೋಡ್ ಆಗಬೇಕು ಅಂತ ಇತ್ತು. ರೋಡ್ ಮತ್ತು ದೇವಸ್ಥಾನಕ್ಕೆ ಇದು ಬೇಕಲ್ಲ, ಮಣಿಪಾಲದವರಿಗೆ ಕೇಳಿಕೊಂಡು ಮಾಡುವ. ಅಲ್ಲಿ ಅವ್ರ ಥರ ಹೋದಾಗ ಈ ಕಡೆ ಇವರು ರಾಮದಾಸ್ ಪೈ ಅವರು ಎಂತ ಹೇಳಿದ್ದಾರೆ ಅಂದರೆ, ರೋಡ್ ಮಾಡೋದಿದ್ದರೆ ನಾನು ಹಣ ಕೊಡ್ತೇನೆ,
ಅವರು ಸ್ಟಾರ್ಟಿಂಗ್ನಲ್ಲಿ ಬಂದ ಕೂಡಲೇ 1.5 ಲಕ್ಷ ನಮಗೆ ಅವ್ರು ಕೊಟ್ಟರು ರೋಡ್ ಮಾಡಲಿಕ್ಕೆ. ಸೊ ಅದು ರೋಡ್ ಮಾಡಿ ಇಲ್ಲಿ ತನಕ ಇನ್ನಿಲ್ಲೂ ನಮಗೆ ದೇವಸ್ಥಾನ ಕಟ್ಟುವಾಗಲೂ ಮಾರ್ಗ ಮಾಡುವಾಗಲೂ ನಮಗೆ ಮಾಹೆಯಿಂದ ಪೈಗ ಬಂಧುಗಳಿಂದ ಬಹಳಷ್ಟು ಸಹಾಯ ಬಂದಿದೆ. ಇನ್ನೂ ಕೊಡ್ತಾ ಇದ್ದಾರೆ, ಮುಂದೆ ಕೊಡ್ತಾರೆ ನಂಬಿಕೆ ಇದೆ. ಅಲ್ಲ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆದ್ರೂ ಅಷ್ಟೇ ಅವರ ಸೆಕ್ಯೂರಿಟಿ ಅವರದ್ದೇ ಎಲ್ಲ ಅರೇಂಜ್ಮೆಂಟ್, ಇಲ್ಲಿ ಸ್ನಾನಘಟ್ಟದಲ್ಲಿ ಮಾಡುವಂಥ ಎಲ್ಲ ಅರೇಂಜ್ಮೆಂಟ್ ಅವರೇ ಮಾಡಿದ್ದಾರೆ. ನಮ್ಮ ಟೆನ್ಷನ್ 100ಕ್ಕೆ 100 ಇಳಿದು ಹೋಗಿದೆ ಅವರಿಂದಾಗಿ. ಅದರಲ್ಲಿ ನಾವು ಎಷ್ಟು ಹೇಳಿ ಆ ಗಣಪತಿಗೆ ಮಾಡಿದ್ದಾರೆ. ಆ ಗಣಪತಿ ಅವರ ಮಾಹೆ ವಿಶ್ವವಿದ್ಯಾಲಯಕ್ಕೆ ತುಂಬ ಅನುಗ್ರಹ ಮಾಡಲಿಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವ್ರ ಪರಿಚಯ ಇಲ್ಲ, ಇವ್ರ ಮುಖವು ನಾನು ಇಷ್ಟು ನೋಡಿರಲಿಲ್ಲ. ಒಂದು ದಿನ ಅಕಸ್ಮಾತ್ ಇವರು ನನ್ನ ಹತ್ರ ಬಂದು ಕೂತರು. ಅದು ಯಾಕೆ ಬಂದು ಕೂತರು ನನಗೆ ಗೊತ್ತಿಲ್ಲ. ವಿಷಯ ಎಲ್ಲ ನಾನು ದೇವಸ್ಥಾನದಲ್ಲಿ ಹೇಳ್ತಾ ಹೋದೆ. ಕಡೆಗೆ ನೋಡುವಾಗ ಅವರನ್ನು ಒಂದು ದಿವಸ ಮನೆಗೆ ಬರಲಿಕ್ಕೆ ಹೇಳಬೇಕು ಅಂತ ಖಂಡಿತು ಬರಲಿಕ್ಕೆ ಹೇಳಿದೆ. ಆಗ ನನಗೆ ತಿಳಿತು, ಇವರಿಗೆಲ್ಲ ಕೇಳಿತು, ಫೈಲೆಲ್ಲ ಕೊಟ್ಟೆ, ಯಾರಿಗೆ ತೋರಿಸಿದ್ದ ಫೈಲೆಲ್ಲ ಅವ್ರಿಗೆ ಕೊಟ್ಟೆ. ಅದು ಯಾಕೆ ಕೊಟ್ಟೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಗಣಪತಿ ಪ್ರೇರಣೆ ಇರಬೇಕು. ಗಣಪತಿ ಇವರನ್ನು ಕರೆಸಿಕೊಂಡದ್ದು ಇಲ್ಲಿ ಬಂದ ಮೇಲೆ ಇದಕ್ಕೆ ಬೇಗ ಸಿಕ್ಕಿತ್ತು. ಎಲ್ಲ ಚಂದದಲ್ಲಿ ನಡೀತಾ ಉಂಟು. ಇವರು ಯಂಗ್ಸ್ಟರ್, ಇನ್ನು ಮುಂದೆ ಇವರು ಮುಂದೆ ನಡೆಸ್ತಾರೆ ಅಂತ, ಇನ್ನು ಮುಂದೆ ಇದನ್ನು ಚಂದದಲ್ಲಿ ನಡೆಸ್ತಾರೆ ಅಂತ ಭರವಸೆ ನನಗಿದೆ. ಹಾಗಾಗಿ ಗಣಪತಿಯೇ ಕರೆಸಿಕೊಂಡ ವ್ಯಕ್ತಿ ಇವರು.